ಅಯ್ಯೋ ಮಗಳೇ, ತಿಂದ ತಟ್ಟೆಯಲ್ಲಿ ಕೈ ತೊಳೆಯಬೇಡ. ಅಮ್ಮ, ಯಾಕೆ ತಟ್ಟೆ ತೊಳೆಯೋದೇ ಅಲ್ವಾ? ನೋಡು ಮಗಳೇ, ಈ ಅನ್ನ ಸುಮ್ಮನೆ ಊಟ ಅಲ್ಲ, ನಮ್ಮ ಬೆವರು, ನಮ್ಮ ಶ್ರಮ, ದೇವರ ಕೃಪೆ ಎಲ್ಲ ಸೇರಿರೋದು. ನೀನು ತಿನ್ನೋ ಪ್ರತಿಯೊಂದು ಅಕ್ಕಿ ಕಣಕ್ಕೂ ಯಾರೋ ಒಬ್ಬರ ಶ್ರಮ ಇರುತ್ತೆ. ಅದಕ್ಕಾಗಿ ನಾವು ಅನ್ನಕ್ಕೆ ಗೌರವ ಕೊಡ್ತೀವಿ. ತಿಂದ ತಟ್ಟೆಯಲ್ಲಿ ಕೈ ತೊಳೆಯೋದು ಅನ್ನಕ್ಕೆ ಅವಮಾನ ಮಾಡಿದಂತೆ ಅನಿಸುತ್ತೆ ನಮಗೆ. ಇನ್ನೊಂದು ವಿಷಯ ಏನಂದರೆ, ತಿಂದ ಮೇಲೆ ಕೈಗಳಲ್ಲಿ ಎಂಜಲು ಇರುತ್ತೆ. ಅದೇ ತಟ್ಟೆಯಲ್ಲಿ ಕೈ ತೊಳೆಯೋದ್ರಿಂದ ಅಡುಗೆ ಮನೆ ಸ್ವಚ್ಛತೆ ಕೂಡ ಹಾಳಾಗುತ್ತೆ. ಹಳೆಯ ಕಾಲದಲ್ಲಿ ನೀರು ಕಡಿಮೆ ಇತ್ತು, ತಟ್ಟೆ ತೊಳೆಯೋದು ಕಷ್ಟ ಇತ್ತು. ಅದಕ್ಕೆ ಹಿರಿಯರು ಕೈ ಬೇರೆ ಜಾಗದಲ್ಲಿ ತೊಳೆಯಿರಿ ಅಂತ ಕಲಿಸಿದ್ರು. ಇದು ಕೇವಲ ರೂಲ್ ಅಲ್ಲ ಮಗಳೇ, ಇದು ಸಂಸ್ಕಾರ. ನಾವು ಪಾಲಿಸುವ ಪ್ರತಿಯೊಂದು ಸಣ್ಣ ಪದ್ಧತಿಯ ಹಿಂದೆ ಒಂದು ದೊಡ್ಡ ಅರ್ಥ ಇರುತ್ತೆ. ನಾವು ಕೇಳದೆ ಬಿಟ್ಟು ಬಿಡ್ತೀವಿ ಅಷ್ಟೇ. ನಿಮಗೂ ನಿಮ್ಮ ಅಮ್ಮ ಹೀಗೆ ಹೇಳಿದ್ದಾರಾ? ಕಾಮೆಂಟ್ನಲ್ಲಿ ತಿಳಿಸಿ. ಈ ಕತೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.